ನಮ್ಮ ಮನೇಲೇ ಇದ್ರು. ಅವ್ರ ಜೊತೆಗೆ 16 ವರ್ಷದ ಒಡನಾಟವನ್ನು ನಾವು ಮಾಡಿದ್ದೇನೆ ಬಾಲ್ಯದಲ್ಲಿ. 85ನೇ ಇಸ್ವಿಯಲ್ಲಿ ಬಹುಶಃ ಜಿ.ವಿ. ಅಯ್ಯರ್ ಇರ್ಬೋದು, ಆದಿಶಂಕರಾಚಾರ್ಯ ಫಿಲ್ಮನ್ನು ತೆಗಿಲಿಕ್ಕೆ ಅಂತ ನಮ್ಮ ಮನೆಗೆ ಶಾಸ್ತ್ರಿಗಳನ್ನ, ನೀವು ಆದಿಶಂಕರಾಚಾರ್ಯ ಫಿಲ್ಮ್ನಲ್ಲಿ ಶಂಕರಾಚಾರ್ಯ ಪಾತ್ರ ಮಾಡಬೇಕು ಅಂತ ಅವರೊಂದು ಪತ್ರ ಬರೆದಿದ್ರು 84 ಅಥವಾ 85ರಲ್ಲಿ. ಆವಾಗ ನಮ್ಮ ಅಜ್ಜ ಹೇಳಿದ್ರು, ಪೇಟೆ ಹೋಗಿ ಏನೋ ಒಂದು ಸಾಮಾನು ತಂದು ಕೊಡೋ ಅಂತಂದ್ರು. ನಾವು ಚಿಕ್ಕ ಹುಡುಗರಿದ್ವಿ, 4ನೇ ಕ್ಲಾಸಲ್ಲಿ ಇದ್ವಿ. ಇಲ್ಲ ಅಜ್ಜ, ಈಗ ಹೋಗ್ಲಿಕ್ಕಾಗಲ್ಲ, ನಾಳೆ ತಂದು ಕೊಡ್ತೇನೆ. ನಾನು ನಾಳೆ ಹೋಗ್ತೇನೋ ಸಿನಿಮಾ ಪಾತ್ರಕ್ಕೆ, ನಿನ್ನ ಬಾಲಶಂಕರಾಚಾರ್ಯನ ಮಾಡಿಸ್ತೇನೆ, ನಾನು ದೊಡ್ಡ ಶಂಕರಾಚಾರ್ಯನ ಮಾಡ್ತೇನೆ, ಹೋಗಿ ತಗೊಂಬ ಸಾಮಾನು ಅಂದ್ರು. ನಾವು ತಂದು ಕೊಟ್ವಿ. ಆಮೇಲೆ ಮಾರನೇ ದಿವಸ ಯಾವುದೋ ಅನಾರೋಗ್ಯದ ಕಾರಣದಿಂದ ಅದು ಸಿನಿಮಾಕ್ಕೆ ನಾನು ಬರ್ಲಿಕ್ಕೆ ಆಗದೇ ಇಲ್ಲ, ನನಗೆ 76 ವಯಸ್ಸು ಅಂತ ಮಾರನೇ ದಿವಸ ಜಿ.ವಿ. ಪತ್ರ ಬರೆದ್ಬಿಟ್ರು. ಅವರ ಪತ್ರವನ್ನು ತಗೊಂಡು ನಾನು ಶಾಲೆ ಹೋಗ್ತಾ ಪೋಸ್ಟಿಗೆ ಹಾಕಿದೆ. ಆದರೆ ಅವತ್ತಿನ ಆ ಒಂದು ಕಲ್ಪನೆ ಹೆಜ್ಜೆಯನ್ನ ಇವತ್ತು ಇವರು ಸಾಕಾರ ಮಾಡಿಕೊಟ್ರು. ಹಾಗಿದ್ರೆ ಆ ಬೊಮ್ಮ ಆಳ್ತಕ್ಕಂಥ ಪಾತ್ರವನ್ನ ನಾವು ಹೇಗೆ ಮಾಡಿದ್ದೇವೆ ಕೇಳಿದ್ರೆ, ನಾವು ಊರಲ್ಲಿ ಹೇಗಿರ್ತೇವೋ ಹಾಗೆ ಮಾಡಿದ್ದೇವೆ. ಸಿನಿಮಾಕ್ಕಾಗಿ ಅಂತ ವಿಶೇಷ ಏನೂ ಮಾಡಿಲ್ಲ. ಅಷ್ಟು ಮುಗ್ಧತೆಯಲ್ಲಿ ಬೆಳೆದು ಕಲಿತು ಇರ್ತಕ್ಕಂಥ ನಮ್ಮಲ್ಲೇ ಯಾವುದೋ ಒಂದು ಸಣ್ಣ ಸೂಕ್ಷ್ಮ ಕಲೆಯನ್ನ ನಾವು ಇವರು ಸಿನಿಮಾಕ್ಕೆ ಕೊಟ್ಟಿದ್ದೇವೆ. ಅದು ತುಂಬಾ ಅದ್ಭುತ ಆಗಿದೆ ಅಂತ ಅವರ ಒಂದು ಅನಿಸಿಕೆ. ಅದೇ ರೀತಿಯಲ್ಲಿ ನಾವು 3 ವರ್ಷಗಳ ಕಾಲ ಚಿತ್ರೀಕರಣ ಮಾಡಿರ್ಬೋದು ಆಗಾಗ. ಅವಾಗೆಲ್ಲ ಇದಿಷ್ಟು ಟೀಮ್ಗಿಂತಲೂ ಜಾಸ್ತಿ ಜನ ಯಾರ್ಯಾರು ಇದ್ದಾರೆ. ಅವರೆಲ್ಲರೂ ಕೂಡ ಅವ್ರು ಬೇರೆ ಇವ್ರು ಬೇರೆ ಅಂತ ನನಗೆ ಅನುಭವಕ್ಕೆ ಬರಲೇ ಇಲ್ಲ. ಅವರೆಲ್ಲರೂ ನಮ್ಮನೆಯವರೇ ಅಣ್ಣ ತಮ್ಮದಿರು. ನಾವೇನೋ ಸೇರ್ಕೊಂಡು ಏನೋ ಒಂದು ಮಾಡ್ತಾ ಇದ್ದೇವೆ, ಅದು ನಾಳೆ ಟಿವಿಯಲ್ಲಿ ಬರ್ತದೆ, ತೆರೆಯಲ್ಲಿ ಬರ್ತದೆ ಹೇಳ್ತಕ್ಕಂಥ ಆತ್ಮವಿಶ್ವಾಸ ಇತ್ತು. ಅದು ಇಲ್ಲಿವರೆಗೆ ಆ ಹೆಜ್ಜೆ ಬಂದಿದೆ. ಮುಂದೆ ಅದನ್ನ ಒಂದು ಜನರಿಗೆ ತಲುಪಿಸ್ತಕ್ಕಂಥ ಅವಕಾಶ ನೀವು